ಚೆನ್ನಾಗಿಲ್ಲ ಗೈಸ್, ಈರುಳ್ಳಿ ಎಲ್ಲ ಹಾಳಾಗಿದೆ, ಅದು ತಕ್ಕ ಮಟ್ಟಕ್ಕಿದೆ. ಬೀಜನೂ ಈ ರೀತಿ ಮಾಡ್ಬೋದು ಅಂತ ನಿಜ ಗೊತ್ತಿರಲಿಲ್ಲ. ಉಪ್ಪು ಖಾರ ಹಾಕಿ ಅದಕ್ಕೆ ಈರುಳ್ಳಿ ನಿಂಬೆಹಣ್ಣು ಹಾಕಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಟೈಮ್ ಪಾಸ್ ಒಂದೊಂದೇ. ನೋಡಿ 10 ನಿಮಿಷದಲ್ಲಿ ಶಬರಿಮಲೆ ಅಯ್ಯಪ್ಪನ ದರ್ಶನ, ಸ್ಪೆಷಲ್ ದರ್ಶನಕ್ಕೆ ಹೋಗಿದ್ದಕ್ಕೆ ಬೇಗ ದರ್ಶನ ಆಯಿತು. ನಮ್ಮ ಜೊತೆಲಿ ಬಂದಿರೋರು ಅವ್ರು ಒಳಗಡೆ ಹೋಗಿದ್ರು, ಅವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಈಗ ಪ್ರಸಾದಾಲಯ ಹತ್ರ ಹೋಗಿ ಪ್ರಸಾದ ತೊಗೊಳ್ಬೇಕು. ತೊಗೊಂಡು ಅಲ್ಲೆಲ್ಲ ವೆಯ್ಟ್ ಮಾಡು ಅಂತ ಹೇಳಿದ್ದಾರೆ, ವೆಯ್ಟ್ ಮಾಡಬೇಕು. ಇಷ್ಟು ಜನದಲ್ಲೂ 10 ನಿಮಿಷದಲ್ಲಿ ಆಗೋಯ್ತಲ್ಲ ಅಂತ ಖುಷಿ. ಗೊತ್ತಿಲ್ಲ ಎಲ್ಲೆಲ್ಲಿ ಏನೇನಿದೆ ನಿಜ ಗೊತ್ತಿಲ್ಲ. ನೆಟ್ವರ್ಕ್ ಇರಲಿಲ್ಲ, ಈಗ ಒಂದು ಚೂರು ನೆಟ್ವರ್ಕ್ ಬರ್ತಿದೆ. ಸೊ 5G ಮೋಡ್ ಹಾಕಿ ಇನ್ನೂ 4G ಮಾಡಬೇಕು, ಒಂದು ಸ್ವಲ್ಪ ನೆಟ್ವರ್ಕ್ ಬರ್ತಿದೆ. ನೋಡುವ, ಈಚೆ ಹೋಗುವ, ಆಪ್ರೇಷನ್ ಮಾಡುವ ಶಬರಿಮಲೆ ಟೆಂಪಲ್ನ. ನೋಡಿ ಇದು ಟೋಕನ್ನು, ಕ್ಯೂ ಎಷ್ಟಿದೆ ಅಂದರೆ ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಕ್ಯೂ ಇದೆ. ತಿಂಡಿ ತಗೊಳ್ಳಿಕ್ಕೆ ಯಾವ ಟೇಬಲ್ಲು ಖಾಲಿ ಇಲ್ಲ, ಎಲ್ಲ ಟೇಬಲ್ಲು ರಶ್ಶು. ಎಷ್ಟೊಂದು ಜನ ತಿಂಡಿ ತಿಂತಾರ ಬೆಳಗ್ಗೆ, ಅದು ಈ ಹೋಟ್ಲಲ್ಲಿ, ಬೇರೆ ಎಲ್ಲೂ ಹೋಗ್ತೀರ. ನೋಡೋಣ ಶಬರಿಮಲೆಯಲ್ಲಿ ಸರವಣ ಭವನ್ ಹೋಟೆಲ್ ಇಡ್ಲಿ ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡುವ. ನೋಡಿ ಸರವಣ ಭವನದ ಇಡ್ಲಿ ವಡೆ ಸಾಂಬಾರು ಬಂತು, ಇಲ್ಲಿ ಕೂತ್ಕೊಂಡು ತಿನ್ನೋದು. ಟೇಬಲ್ ಹೊಡ್ಕೊಂಡು ಹೋಗ್ತಾ ಇದ್ದೀನಿ, ಖಾಲಿ ಇಲ್ಲ, ಎಲ್ಲೋ ಖಾಲಿ ಇದೆ ಅಂತ ಬಂದಿದ್ದೀವಿ. ಸೊ ಫೈನಲಿ ದರ್ಶನ ಮುಗಿಸ್ಕೊಂಡು ಪಂಪ ಕಡೆಗೆ ರಿಟರ್ನ್ ಬರ್ತಾಯಿದ್ದೀವಿ. ಬೆಳಗ್ಗೆ 6 ಕಿಲೋಮೀಟ್ರ್ ಹೆಂಗೆ ಹತ್ಕೊಬಂದು ಅರ್ಲಿ ಮಾರ್ನಿಂಗ್. ಸೊ ಇವಾಗ 6 ಕಿಲೋಮೀಟ್ರ್ ಇಳ್ಕೊಂಡು ಹೋಗಬೇಕು. ಮತ್ತೆ ಪ್ಯಾಕ್ ಆಗಿದ್ದೀನಿ, ಹೋಗ್ತಾರೆ ನೋಡಿ ಡೋಲೆ. ಸೊ ಕೆಳಗಡೆ ಹೋಗುವ, ಕೆಳಗಡೆ ಹೋಗಿ ಅಲ್ಲಿಂದ ನಾನು ಯಾವುದು ಪಾಳಯಕೊಳಂ ಊರಿಗೆ ಹೋಗಬೇಕು. ಅಲ್ಲಿಂದ ರಿಟರ್ನ್ ಟ್ರೈನ್. ಬರ್ತಿದೆ ಆಂಬುಲೆನ್ಸ್. ಯಪ್ಪ, ಈ ರೇಂಜಿಗೆ ಸ್ಪೀಡು ಅಲ್ಲಗುರು. ಈ ಕ್ರೌಡಲ್ಲಿ ಈ ರೇಂಜಿಗೆ ಒಂದು ಚುಚ್ಕೊಂಡು ಹೋಗ್ತಾನೆ, ಯಾರು ಏನಾರು ಆದರೆ. ಓ ಮೈ ಗಾಡ್. ಬರ್ತಾ ಇದ್ರೆ ನಿಮಗೆ ತಿಂಡಿ ತಿನಿಸುಗಳೆಲ್ಲ ಸಿಗ್ತವೆ. ಎಂತ ಸರ್ ಇದು? ಇದು ಹಸಿ ನೆಲಗಡಲೆ. ಅಲ್ಲಿ ನಂಗೆ ಬೇಡ, ಇಲ್ಲ ಬೇಡ ಸರ್. ಹಾಂ ತಿಂಡಿ ಮಾಡಿದ್ದೀನಿ, ಟಿಫನ್ ಮಾಡಿದ್ದೀನಿ. ಬೇಡ, ಇಡ್ಲಿ ಪರವಾಗಿಲ್ಲ ಸರ್, ಅಷ್ಟೊಂದೇನು ಚೆನ್ನಾಗಿಲ್ಲ. ಕಸರೆ ಹೌದು. ಅಲ್ಲ ಸರವಣ ಭವನ ಅಂದರೆ ಬೇರೆ ಕಡೆ ಎಲ್ಲ ತುಂಬ ಟೇಸ್ಟ್ ಇರುತ್ತೆ ಸರ್, ಇಲ್ಲಿ ಚೆನ್ನಾಗಿಲ್ಲ. ಅವರಿಗೆಲ್ಲ ಮ್ಯಾನೇಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದು, ಒಂದೊಂದು ಪ್ಲೇಟ್ ತಿಂಡಿಗೆ 100. ಟೇಸ್ಟ್ ಮಾಡ್ತೀನಿ ಸ್ವಲ್ಪ, ಸಾಕು ಸರ್. ಅಯ್ಯಪ್ಪ, ಖಾರ, ಉಪ್ಪು ಖಾರ ಹಾಕ್ಕೊಟ್ಟಿದ್ದಾರೆ. ಕಡಲೆ ಬೀಜಗೆ ಉಪ್ಪು ಖಾರ ಎಂತ ಇದು? ನಿಂಬೆಹಣ್ಣು ಮತ್ತು ಈರುಳ್ಳಿ. ಓ, ಈ ಥರನೂ ಮಾಡ್ಬೋದಾ ಇದರಲ್ಲಿ? ಗೊತ್ತಿರಲಿಲ್ಲ ಗುರು. ಖಾರ ಇದೆ, ಸೊ ಒಂದೊಂದೇ ತಿನ್ನುವ. ಬೀಜನೂ ಈ ರೀತಿ ಮಾಡ್ಬೋದು ಅಂತ ನಿಜ ಗೊತ್ತಿರಲಿಲ್ಲ. ಉಪ್ಪು ಖಾರ ಹಾಕಿ ಅದಕ್ಕೆ ಈರುಳ್ಳಿ ನಿಂಬೆಹಣ್ಣು ಹಾಕಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಟೈಮ್ ಪಾಸ್ ಒಂದೊಂದೇ. ಚೆನ್ನಾಗಿಲ್ಲ ಗೈಸ್, ಈರುಳ್ಳಿ ಎಲ್ಲ ಹಾಳಾಗಿದೆ, ಅದು ತಕ್ಕ ಮಟ್ಟಕ್ಕಿದೆ. ಇದು ಚೆನ್ನಾಗಿಲ್ಲ ಅಂದ್ಬಿಟ್ಟು ಮತ್ತೆ ಇಲ್ಲೊಂದು ಹತ್ರ ಇದೆ. ಬಿಸಿ ಕಡಲೆ ಬೀಜ, ಖಾರ ಏನೇನೋ ಹಾಕ್ತಿದ್ದಾರೆ. ಕ್ಯಾಬೇಜ್
ಹಾಂ ಸರ್ ಬ್ರೋ ನಂಗೆ ಬೇಡ ಇಲ್ಲ ಬೇಡ ಯಾರು ರೇಂಜಿಗೆ ಡೌನ್ ಇದೆ ನೋಡಿ. ಯಾರು ರೇಂಜಿಗಿದೆ ನೋಡಿ. ಒಂದು ಸ್ವಲ್ಪ ಮಿಸ್ ಆಗಿ ಬಿದ್ದರೆ ಗುಡು 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 ಅಂತ ಗುಡ್ಕೊಂಡು ಹೋಗ್ಬಿಡ್ತೀವಿ ಕೆಳಗಡೆ ತನಕ. ದಾರಿ ಬಿಡಪ್ಪ. ಸ್ವಾಮಿ ನೋಡ್ರಿ 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 ಹೆಂಗಿದೆ ರೋಡು. ಓ ಡೋಲೆ ಡೋಲೆ ಬರ್ತಾವ್ರೆ, ಸೈಡ್ ಬಿಡಬೇಕು. ಎಕ್ಸ್ಚೇಂಜ್ ಡೋಲಿ ಡೋಲಿಯಪ್ಪ ಲೈನಾಗಿ ಬರ್ತಾವ್ರೆ. ಅಯ್ಯೋ ಲಾಕ್ ಆದ ಈ ಕಡೆ ಬಂದು ನಾನು ಅಲ್ಲಿ ನೋಡಿ ಬೆಟ್ಟ ಹತ್ಕೊಂಡು ಬಂದವ್ರಿಗೆ ಕಾಲು ನೋವು ತಲ್ಲ, ಅದಕ್ಕೆ ಏನೋ ತೈಲ ಅಂತೆ ಕಾಲು ನೋವಿಗೆ ಹಚ್ಕೊಂಡ್ರೆ ಕಾಲು ನೋವು ಕಡಿಮೆ ಆಗುತ್ತೆ. ಹೆಂಗಿದನ್ನು ಜನ ಹೇಳ್ಕೊಂಬರ್ತಾರಲ್ಲ ಇಲ್ಲಿ ತಗೊತಾರೆ, ಕಾಲ್ಗೆ ಹಚ್ಕೊಂಡು ಮತ್ತು ಹಿಂಗೆ ಹೋಗ್ತಾರೆ. ನಮ್ಮ ಸರ್ ತಗೊಂಡು ಕಾಲ್ಗೆ ಹಚ್ಚೋದು ತೈಲ, ಬೆಟ್ಟ ಹತ್ತಿ ಕಾಲು ನೋವು ಬಂದಿದ್ರೆ. ಇದು ಕುದಿಸ್ಬೇಕಾ, ಬಾಯ್ಲ್ ಮಾಡಬೇಕಾ, ಇದು ಫ್ರಿಜ್ಜಲ್ಲಿ ಇಡಬೇಕಾ? ಅಲ್ಲ ಇದು ಈಗ ಒಮ್ಮೆಲೆ ಹಾಕುದಾ, ಒಮ್ಮೆಲೆ ಹಾಕುದಾ ಇಲ್ಲ ತೆಗೆದಿಡ್ಬೋದು? ಫೈನಲಿ ಕೆಳಗಡೆ ಇಳ್ಕೊಂಡು ಬಂದ್ವಿ. ಬೆಳಗ್ಗೆ 6 ಕಿಲೋಮೀಟ್ರ್ ಹೋಗಿದ್ದು, ದರ್ಶನ ಮಾಡಿದ್ದು, ಮತ್ತೆ 6 ಕಿಲೋಮೀಟ್ರ್ ಇಳ್ಕೊತ ಬಂದಿದ್ದು. ಎಷ್ಟು ಟ್ರ್ಯಾಕ್ಟರ್ಗಳಿದ್ದಾವೆ. ಈ ಟ್ರ್ಯಾಕ್ಟರ್ಗಳಲ್ಲಿ ಈ ಥರ ಸರ್ಕ್ ತುಂಬಿಕೊಂಡು ಮೇಲಕ್ಕೆ ಹೋಗೋದು, ಬೆಟ್ಟದ ಮೇಲಕ್ಕೆ. ಓಹ್ ನಮ್ಮ ಗಾಡಿ ಇನ್ನೋವಾ ಕ್ರಿಸ್ಟಾ. ಕೊನೆಗೂ ಪಂಪದಿಂದ ಹೋಗಿ ಶಬರಿಮಲೆ ಬೆಟ್ಟದ ಮೇಲೆ ಅಯ್ಯಪ್ಪನ ದರ್ಶನ ಮಾಡ್ಕೊಂಡು ಮತ್ತೆ ಪಂಪಕ್ಕೆ ಈ ಕಡೆಯಿಂದ 6 ಆ ಕಡೆಯಿಂದ 6 12 ಕಿಲೋಮೀಟ್ರು ಹತ್ತೋಗಿ ಈಸಿಯಾಗಿ ಹತ್ಬಿಟ್ವಿ. ಗೊತ್ತಾಗಲಿಲ್ಲ, ಇಳಿಯೋಗ ಗೊತ್ತಾಯ್ತು ಅವರು. ಸೊ ಕೆಳಗಡೆ ಬಂದ್ವಿ. ಈಗ ಹೋಗಿ ಸ್ಲೀಪರ್ ಹಾಕಲಿಲ್ಲ, ಸ್ಲೀಪರ್ ಹಾಕ್ಕೊಂಡು ಫಸ್ಟ್ ಈ ಟ್ರೈನ್ ಸೋಟು ಎಲ್ಲ ತೆಗಿಬೇಕು. ಯಪ್ಪ ತೆಗೆದು ರೈಲ್ವೆ ಸ್ಟೇಷನ್ ಕಡೆಗೆ ಹೋಗಬೇಕು. ಎಂಥದ್ದು ಚಂಗನ್ನೂರಲ್ಲ, ಪಾಳಾಯಿಕೊಳಬು. ಚಂಗನ್ನೂರಿಂದ ಬಂದಿದ್ದು ಬೆಳಗ್ಗೆ, ಈಗ ಪಾಳಾಯಿಕೊಳಬು ಹೋಗಬೇಕು. ನೋಡಿ ಟ್ಯಾಕ್ರಿಗೆ ಲೋಡ್ ಮಾಡ್ತಾವ್ರೆ, ಪ್ರಸಾದ ಅದು ಇದೆಲ್ಲ ತುಂಬ್ಕೊಂಡು ಹೋಗೋದು ಇಲ್ಲಿಂದ. ಇರಪ್ಪ